ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ನಿಮ್ಮ ಮುಂದೆ ಈಗಿರೋ ವಿಡಿಯೋ ಮುರ್ಗಲ ಹುಳಿ, ಪುನರ್ಪುಳಿ ಅಥವಾ ಕೋಕಮ್ಮು. ಸುಮಾರು ಹೆಸರು ಇದು ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಕರೀತಾರೆ. ನಮ್ಮ ಕನ್ನಡದಲ್ಲಂತೂ 4-5 ಹೆಸರಿದೆ ಇದಕ್ಕೆ. ಇದು ನಮ್ಮ ಮಲೆನಾಡಿನ ಹಲವು ಭಾಗಗಳಲ್ಲಿ ಹಾಗೂ ಕರಾವಳಿ ತೀರದಲ್ಲಿ ಗೋವಾ ಈ ಕಡೆ ಎಲ್ಲ ಒಂದು ಸ್ವಲ್ಪ ಸಮುದ್ರ ಮಟ್ಟದಿಂದ ಹೈಟ್ ಇರೋಂಥ ಜಾಗದಲ್ಲೆಲ್ಲ ತುಂಬ ಚೆನ್ನಾಗಿ ಇಳುವರಿ ಬರುತ್ತೆ. ಇದು ಒಂದು ಮರದಲ್ಲೇ ಕ್ವಿಂಟಲ್ಗಟ್ಟಲೆ ಹಣ್ಣಿದೆ. ಏನಂದರೆ ಮೊದಲೆಲ್ಲ ಇದೊಂಥರ ಅನಾಧಾರಿತ ಅಂತಲೇ ಹೇಳ್ಬೋದು. ಯಾರು ಬೇಕಾದ್ರೆ ಆ ಕಡೆ ಎಲ್ಲ ಹೋದರೆ ಇಷ್ಟಿಷ್ಟು ಫ್ರೀ ಕೊಡೋರು ಹಾಗೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇದ್ರದ್ದು ಪ್ರಾಮುಖ್ಯತೆ ಎಲ್ಲರಿಗೂ ತಿಳಿದಿದೆ. ಮೊದಲು ಅದು ತಿಳಿದವ್ರಿಗೆ ಮಾತ್ರ ತಿಳಿದಿರೋದು ಹೊರತು ಬೇಸಿಗೆಲೆಲ್ಲ ಹೋದರೆ ಇದು ಅವರು ಮುರ್ಗಲ್ ಹುಳಿ ಶರ್ಬತ್ತು ಮಾಡಿದ್ದೀವಿ ಕುಡೀರಿ ಅಂತ ಕೊಡೋರು. ಆಮೇಲೆ ಅದರಲ್ಲಿ ರಸಮ್ ಮಾಡೋರು, ಕಾಳುಮೆಣಸು ಜೀರಿಗೆ ಎಲ್ಲ ಹಾಕಿಬಿಟ್ಟು ಹೆವಿ ಊಟ ಇದ್ದಾಗ ಇದ್ರದ್ದೊಂದು ಸ್ವಲ್ಪ ಬೆಲ್ಲ ಸೇರಿಸಿ ಇದ್ರ ರಸ ಎಲ್ಲ ತೆಗೆದು ತುಂಬ ಚೆನ್ನಾಗಿರುತ್ತೆ ಅದ್ರ ರಸಮ್ ಕುಡಿಯೋಕ್ಕೆ. ಅದು ಬರ್ತಾ ಬರ್ತಾ ಇದೊಂದು ಔಷಧನೂ ಹೌದು, ಆಹಾರನೂ ಆಯಿತು. ಇದು ಪಿತ್ತನಾಶಕ, ಆಮೇಲೆ ಬೊಜ್ಜು ಕರಗಿಸುವಂಥದ್ದು. ಕೆಲವರಿಗೆ ತಲೆ ಪಿತ್ತಕ್ಕೆ ವಾಕರಿಸೋದು, ತಲೆನೋವು ಬರೋದೆಲ್ಲ ಆಗುತ್ತೆ ಅಂಥವ್ರು ರಾತ್ರಿ ಹೊತ್ತು 1-2 ಸಿಪ್ಪೆನ ನೆನೆಸಿಟ್ಕೊಂಡು ಬೆಳಗ್ಗೆ ಅವರು ಅದಕ್ಕೆ ಒಂಚೂರು ಬೆಲ್ಲನೋ ಚೂರು ಜೀರಿಗೆ ಕುಟ್ಟಾಕೋ ಎಲ್ಲ ಕುಡಿದ್ರೆ ತುಂಬ ಒಳ್ಳೆಯದು. ಹಾಗೆ ವಾರಕ್ಕೆ 1-2-3 ಸಲ ಇದ್ರದ್ದು ನಾವು ರಸಮ್ಮು ಪಾನಕ ಎಲ್ಲ ಮಾಡಿ ಕುಡಿಯೋದ್ರಿಂದ ನಮಗೆ ಪಿತ್ತ ದೋಷ ಇರುವಂಥದ್ದೆಲ್ಲ ಹೋಗುತ್ತೆ. ಇದು ಒಂದು 50 ಅಡಿ ಉದ್ದ ಬೆಳೆಯೋಂಥ ಮರ, ಆದರೆ ಬಾಗಿದ ರೆಂಬೆಗಳು. ಇದ್ರ ಹಣ್ಣು ಹೀಗಿರುತ್ತೆ ನೋಡಿ. ಇದರ ಹಣ್ಣನ್ನು ಸುಲಿದು ಒಂದು 6-7 ಬಿಸಿಲಿಗೆ ಒಣಗಿಸಿದಾಗ ಈ ಥರ ಕೋಕಮ್ ಸಿಪ್ಪೆ, ಕಪ್ಪಾದ ಸಿಪ್ಪೆ ತಯಾರಾಗುತ್ತೆ.